ಓಕೆ, ಎಷ್ಟಿತ್ತು, ಎಷ್ಟು ಆಗಿದೆ, ಗರಿಷ್ಠ ಪ್ರಮಾಣ ಏನು, ಒಂದು ಕಡಿಮೆ ಎಷ್ಟಾಗಿದೆ, ಇದ್ರ ಬಗ್ಗೆ ಡೀಟೇಲ್ಸ್ನ ನಾವು ನೋಡ್ತಾ ಹೋಗೋಣ. ಬೆಳ್ಳಿ ದರದ ಏರಿಕೆಯ ಶಾಕ್ ಹೆಂಗಿದೆ ಅಂತ ನಿಮ್ಮ ಗಮನಕ್ಕೆ ತರ್ತಾ ಹೋಗ್ತೀವಿ. ಓಕೆ ನೋಡಿ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ 1 ಗ್ರಾಮ್ 380 ರೂಪಾಯಿ. ಯಾವಾಗ? ನಿನ್ನೆ 1 ಗ್ರಾಮ್ 380 ರೂಪಾಯಿ ಇತ್ತು, ಇವತ್ತದು 410 ರೂಪಾಯಿಗೆ ಏರಿಕೆ ಆಗಿದೆ. ಸೊ ಅಲ್ಲಿಗೆ 30 ರೂಪಾಯಿ ಜಾಸ್ತಿ ಆಗಿದೆ. 10 ಗ್ರಾಮ್ ನಿನ್ನೆ 3800 ರೂಪಾಯಿ ಇತ್ತು, ಈಗ 4100 ರೂಪಾಯಿಗೆ ಹೋಗಿದೆ. 100 ಗ್ರಾಮ್ಗೆ 38,000 ಇತ್ತು, 41,000ಕ್ಕೆ ಹೋಗಿದೆ. ಅಂದರೆ ಗ್ರಾಮಿಗೆ 30 ರೂಪಾಯಿ ಜಾಸ್ತಿ ಆಗಿದೆ ಇವತ್ತು. ಕೆಜಿಗೆ 38,000 ಇತ್ತು, ಸಾರಿ ಕೆಜಿಗೆ 38,000 ಅಲ್ಲ, 3,08,000 ಇತ್ತು, ಈಗ ಅದು 4 ಲಕ್ಷ ದಾಟಿದೆ. 4,10,000 ತನಕ ಹೋಗಿ ನಿಂತಿದೆ. ಈಗ ನಾನು ಹೇಳ್ತಾ ಇರೋದು ಚಿನ್ನದ ದರ ಅಲ್ಲ, ಗಲಿಬಿಲಿ ಆಗಬೇಡಿ, ಗೊಂದಲಕ್ಕೀಡಾಗಬೇಡಿ. ನಾನು ಹೇಳ್ತಾ ಇರೋದು ಬೆಳ್ಳಿಯ ದರ ಈ ಪ್ರಮಾಣದಲ್ಲಿ ಏರಿಕೆ ಆಗಿದೆ ಅಂತ. ಆ್ಯಂಡ್ ಕಾರಣಗಳು ಏನು? ಈಗ ಯುದ್ಧ ಅಂತ ಇದ್ದಾರೆ, ಜಾಗತಿಕ ಮಟ್ಟದಲ್ಲಿ ಯುದ್ಧಗಳಾಗ್ತಾ ಇರೋದು ಕಾರಣ ಅಂತಾರೆ. ಮತ್ತೊಂದು ಕಡೆ ಈಗ ಕರೆನ್ಸಿ ಫ್ಲಕ್ಚುಯೇಷನ್ ಆಗ್ತಾ ಇರೋದು ಅಂತಾರೆ. ಇದ್ರ ಬಗ್ಗೆ ನಾನು ಡೀಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡಿಸುವಂತಹ ಕೆಲಸವನ್ನ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಈಗ ಓಕೆ, ಯಾವ್ಯಾವ ಊರಲ್ಲಿ ಅಂದ್ರೆ ಯಾವ್ಯಾವ ರಾಜ್ಯದಲ್ಲಿ ಎಷ್ಟೆಷ್ಟಿತ್ತು ಅನ್ನೋದ್ರ ಬಗ್ಗೆಯೂ ಕೂಡ ಡೀಟೇಲ್ಸ್ನ ನೋಡ್ತಾ ಹೋಗೋಣ. ಡೆಲ್ಲಿಯಲ್ಲಿ 4,100 ರೂಪಾಯಿ ಗ್ರಾಮ್ ಇವತ್ತು. ಅದು 1 ಕೆಜಿಗೆ 4,10,000 ಆಗುತ್ತೆ. ಗ್ರಾಮಿಗೆ 4,100 ಅಂದರೆ ಅಲ್ಲಿಗೆ ನೀವು ಆರಾಮಾಗಿ ಕಂಪೇರ್ ಮಾಡ್ಕೋಬೋದು. 4,10,000 ಆಗಿದೆ. ಚೆನ್ನೈನಲ್ಲಿ 4,250 ರೂಪಾಯಿ ಇದೆ, ಸ್ವಲ್ಪ ಜಾಸ್ತಿ ಇದೆ ಕಂಪೇರ್ ಟು ಡೆಲ್ಲಿ. ಕೆಜಿಗೆ 4,25,000 ಆಗುತ್ತೆ. ಮುಂಬೈನಲ್ಲಿ 4,100 ರೂಪಾಯಿ ಇದೆ ಗ್ರಾಮಿಗೆ. ಅದು 10 ಗ್ರಾಮಿಗೆ, ಗ್ರಾಮಿಗಲ್ಲ 10 ಗ್ರಾಮಿಗೆ 1 ಕೆಜಿಗೆ 4,10,000 ರೂಪಾಯಿ. ಕೋಲ್ಕತ್ತಾದಲ್ಲೂ ಕೂಡ ಸೇಮ್ ಇದೆ. ಇದು ಯಾವ್ಯಾವ ನಮ್ಮ ದೇಶದಲ್ಲೇ ಯಾವ್ಯಾವ ನಗರದಲ್ಲಿ ಎಷ್ಟು ವೇರಿ ಇದೆ ಅನ್ನುವಂಥದ್ರ ಡೀಟೇಲ್ಸ್ನ ನೋಡ್ತಾ ಇದ್ದೀವಿ. ಉಳಿದಂಗೆ ಹೈದರಾಬಾದ್ ಅಂತ ನೋಡೋದಾದ್ರೆ 4,250 ರೂಪಾಯಿ. ಎಷ್ಟಕ್ಕೆ? 10 ಗ್ರಾಮ್ಗೆ. ಅದೇ ಕೆ ಜಿ ಅಂತ ಬಂದಾಗ ಆಟೋಮೆಟಿಕ್ಲಿ ನೀವು 4,25,000 ಆಗುತ್ತೆ. ಅದರ ಜೊತೆಗೆ ಕೇರಳ ಆಯಿತು, ಹೈದರಾಬಾದ್ ಆಯಿತು, ಕೇರಳ ಆಯಿತು. ಪುಣೆಯನ್ನು ನೋಡೋದಾದ್ರೆ 4,100 ಇದೆ 10 ಗ್ರಾಮ್ಗೆ, ಕೆ ಜಿಗೆ 4,10,000. ಅಹಮದಾಬಾದ್ ಕೂಡ ಸೇಮ್ 4,100 ಇದೆ 10 ಗ್ರಾಮಿಗೆ 4,10,000 ಆಗಿದೆ. ಅಂದರೆ ದೇಶದಲ್ಲಿ ಒಂದೊಂದು ರಾಜ್ಯದಲ್ಲಿ ಒಂದೊಂದು ರೀತಿಯ ವೇರಿಗಳು ಆಗ್ತಾ ಇರೋದನ್ನ, ನಂಬರ್ಸ್ನ ಸ್ವಲ್ಪ ಅದ್ಲು ಬದಲಾಗಿರೋದನ್ನ ಗಮನಿಸ್ಬೋದು. ತೀರಾ ಜಗಜಾಂತರ ಅಲ್ಲ, ಸ್ವಲ್ಪ ಮಟ್ಟಿಗೆ ವೇರಿ ಇದೆ. ಡೆಲ್ಲಿ ಟು ನಾವು ಈಗ ನಮ್ಮೂರಿಂದು ಕೂಡ ನೋಡ್ಕೊಂಡು ಹೋಗೋಣ. ಇಷ್ಟೊತ್ತು ಡೆಲ್ಲಿ ನೋಡಿದ್ವಿ, ಹೈದರಾಬಾದ್, ಕೇರಳ, ಪುಣೆ, ಅಹಮದಾಬಾದ್ ಕೂಡ ಗಮನಿಸ್ತಾ ಹೋದ್ವಿ. ಈಗ ಆತಂಕ ಮತ್ತು ಪ್ರಶ್ನೆ, ಸಮಸ್ಯೆ ಈ 100-200 ಜಾಸ್ತಿ ಆಗ್ತಾ ಇರೋದಲ್ಲ, ಕಳೆದ 8 ತಿಂಗಳಲ್ಲಿ ಯಾಕೆ ಈ ವಿಪರೀತವಾಗಿ ಈ ರನ್ನಿಂಗ್ ರೇಸಿಗೆ ಬಿದ್ದಂಗೆ ಬೆಳ್ಳಿ ಏರಿಕೆ ಆಗ್ತಾ ಇದೆ ಅನ್ನೋದು ಪ್ರಶ್ನೆ ಅಲ್ವಾ? ಓಕೆ, ಇದ್ರ ಬಗ್ಗೆನೂ ಕೂಡ ನಾನು ಡೀಟೇಲ್ಸ್ನ ಕೊಡ್ತಾ ಹೋಗ್ತೀನಿ. ಇಷ್ಟೊತ್ತು ನಾವು ಎಲ್ಲೆಲ್ಲಿ ಎಷ್ಟೆಷ್ಟು ಬೆಳ್ಳಿ ದರ ಇದೆ ಅಂತ ನೋಡ್ತಾ ಇದ್ವಿ. ಚಿನ್ನದ ಬಗ್ಗೆ ಆಮೇಲೆ ಮಾತಾಡೋಣ. ಫಸ್ಟ್ ಬೆಳ್ಳಿ ಅಂತ ನೋಡಿದಾಗ ಈ ಪ್ರಮಾಣದಲ್ಲಿ ಏರಿಕೆ ಯಾಕೆ? ಚಿನ್ನಕ್ಕಿಂತಲೂ ಜಾಸ್ತಿ ಆಗ್ತಾ ಇದೆ ಬೆಳ್ಳಿ, ಯಾಕೆ? ಡೀಟೇಲ್ಸ್ ನೋಡ್ತಾ ಹೋಗೋಣ ಬ್ರೇಕ್ ಆದ್ಮೇಲೆ. 6 ತಿಂಗಳ ಕೆಳಗಡೆ ಗೋಲ್ಡ್ ಬಂದು 24 ಕ್ಯಾರೆಟ್ ಅಪ್ರಾಕ್ಸಿಮೇಟ್ಲಿ 10,000 10,500 11,000 ಒಳಗಡೆ ಇತ್ತು. ಸಿಲ್ವರ್ 6 ತಿಂಗಳ ಕೆಳಗಡೆ ಸುಮಾರು ಹೇಳ್ಬೋದು 1.25 ಲಕ್ಷ ರೂಪಾಯಿ ಇದೆ ಅಂತ ಹೇಳ್ಬೋದು. ಎಕ್ಸಾಕ್ಟ್ ಡೇಟ್ಸ್ ಮೇಲೆ ಡಿಫರ್ ಆಗುತ್ತೆ, ಬಟ್ ಡ್ರಾಸ್ಟಿಕ್ ಆಗಿ ರೇಟ್ಸ್ ಇನ್ಕ್ರೀಸ್ ಆಗ್ತಾ ಇದೆ. ಇದಕ್ಕೆ ಸುಮಾರು ಕಾರಣಗಳಿದೆ. ಒಂದು ಜಿಯೋ ಎಕನಾಮಿಕಲ್ ಸಿಚುವೇಶನ್, ಜಿಯೋ ಪೊಲಿಟಿಕಲ್ ಸಿಚುವೇಶನ್, ಆಮೇಲೆ ಇನ್ಫ್ಲೇಷನ್, ಆಮೇಲೆ ಫೆಡ್ ರೇಟ್ ಆಫ್ ಇಂಟ್ರೆಸ್ಟ್, ಆಮೇಲೆ ಸೆಂಟ್ರಲ್ ಬ್ಯಾಂಕ್ಸ್, ಪ್ರತಿಯೊಂದು ಪ್ರಪಂಚದ ಎಲ್ಲಾ ದೇಶಗಳ ಸೆಂಟ್ರಲ್ ಬ್ಯಾಂಕ್ಸ್ ಗೋಲ್ಡ್ ಬೈ ಮಾಡ್ತಾ ಇದೆ. ಸೊ ಈ ಯಾವಾಗ ಎಲ್ಲಿ ಏನು ಟೆನ್ಷನ್ ಆಗುತ್ತೋ ಅದ್ರ ಮೇಲೆ ಅದು ಇಂಪ್ಯಾಕ್ಟ್ ಎಲ್ಲ ಗೋಲ್ಡ್ ಮೇಲೆನೆ ಬೀಳುತ್ತೆ. ಗೋಲ್ಡ್ ಇಮಿಡಿಯೇಟ್ ಆಗಿ ಗೋಲ್ಡ್ ಪ್ರೈಸಸ್ ಜಾಸ್ತಿ ಆಗ್ತಾ ಇದೆ. ಆಮೇಲೆ ಇವಾಗ ಇತ್ತೀಚೆಗೆ ನಿಮ್ಗೆ ಗೊತ್ತಿರಬಹುದು, ಟ್ರಂಪ್ಸ್ ಟ್ಯಾರಿಫ್ಸ್ ಇಂದ ಇರಬಹುದು, ಮತ್ತೆ ಈಗ ಇರಾನ್ ಟೆನ್ಷನ್ ಇರ್ಬೋದು, ಗ್ರೀನ್ಲ್ಯಾಂಡ್ ಟೆನ್ಷನ್ ಇರ್ಬೋದು, ಯಾವುದೇ ಇದ್ರೂ ಇಂಪ್ಯಾಕ್ಟ್ ಬಂದು ಗೋಲ್ಡ್ ಮೇಲೆ ಬೀಳುತ್ತೆ. ಸೊ ಪ್ರೈಸಸ್ ಇಮಿಡಿಯೇಟ್ಲಿ ಜಾಸ್ತಿ ಆಗುತ್ತೆ. ಗೋಲ್ಡ್. ಸಿಲ್ವರ್ ಬಂದು 76% ಆಫ್ ಕನ್ಸಂಪ್ಷನ್ ಬಂದು ಇಂಡಸ್ಟ್ರಿಯಲ್ ಕನ್ಸಂಪ್ಷನ್ ಆಗ್ತಾ ಇದೆ. ಇದಕ್ಕೆ ಈ ಸೆಮಿ ಕಂಡಕ್ಟರ್ಸ್ ಆಗಿರ್ಬೋದು, ಆಮೇಲೆ ಈ ಬ್ಯಾಟ್ರಿ ಕಾರ್ಸ್ ಇರ್ಬೋದು, ಆಮೇಲೆ ಕಂಪ್ಯೂಟರ್ಸ್ ಇರ್ಬೋದು, ಇದಕ್ಕೆಲ್ಲ ಇಂಡಸ್ಟ್ರಿಯಲ್ಗೆ 76% ಸಿಲ್ವರ್ ಯೂಸ್ ಆಗ್ತಾ ಇದೆ. ಕೇವಲ 24% ಮಾತ್ರ ಡೊಮೆಸ್ಟಿಕ್ ಕನ್ಸಂಪ್ಷನ್ ಆಗ್ತಾ ಇದೆ. ಈ ತರ ಆಗ್ತಾ ಇರೋದ್ರಿಂದ ಈ ಸಿಲ್ವರ್ ಪ್ರೈಸಸ್ ಫುಲ್ ಶೂಟ್ ಅಪ್ ಆಗ್ತಾ ಇದೆ.
ಅದಾದ್ಮೇಲೆ ಇತ್ತೀಚೆಗೆ ಹೆಚ್ಚಿನ ಡಿಮ್ಯಾಂಡ್ ಇದೆ. ಡಿಮ್ಯಾಂಡ್ ಇರೋದ್ರಿಂದ ಸಿಲ್ವರ್ ಪ್ರೈಸಸ್ ಜಾಸ್ತಿ ಆಗ್ತಾ ಇದೆ. ಸರ್ ಸಿಲ್ವರ್ ಪ್ರೈಸ್ ರೇಟ್ ಡಿಸೈಡ್ ಹೆಂಗ್ ಆಗುತ್ತೆ ಸರ್?